ಲೀಗಲ್ ಟ್ರಸ್ಟ್ ವತಿಯಿಂದ ನಾವು ಲೀಗಲ್ ಲೈಮ್ಲೈಟ್ ಅನ್ನೋ ಒಂದು ಮ್ಯಾಗ್ಝೈನ್ನ ಪ್ರತಿ 2 ತಿಂಗಳಿಗೊಂದ್ಸರಿ ತರ್ತಾ ಇದ್ದೀವಿ. ಅದು ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲೂ ಇರುತ್ತೆ. ಇವತ್ತು ಅಡ್ವೊಕೇಟ್ಸ್ ಡೇನ ನಾವು ಆರ್ಗನೈಸ್ ಮಾಡಿದ್ವಿ. ಅದಕ್ಕೆ ನಮ್ಮ ಹೆಸರಾಂತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡ್ರು ಸಾಹೇಬರು ಬಂದು ಅಧ್ಯಕ್ಷತೆ ವಹಿಸಿದ್ರು. ತುಂಬ ಸೀನಿಯರ್ ಅಡ್ವೊಕೇಟ್ ಅಂತಲೇ ಹೇಳುವಂಥ ಬಿ ಆಚಾರ್ಯ ಸರ್ ಅವರು ಇವತ್ತು ಕಾರ್ಯಕ್ರಮನ ಇನಾಗ್ರೇಟ್ ಮಾಡಿದ್ರು. ಒಂದು ಥೀಮ್ ಇಟ್ಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಿದ್ವಿ. ಆ ಥೀಮ್ಗೆ ಕೀನೋಟ್ ಸ್ಪೀಕರ್ ಆಗಿ ಡಾಕ್ಟರ್ DR ರವಿಶಂಕರ್ ಅವರು ಬಂದು ಕಾರ್ಯಕ್ರಮ ನೆರವೇರಿಸ್ಕೊಟ್ರು. ಹಾಗೆ ಸಾಕಷ್ಟು ಸುಮಾರು ಸೀನಿಯರ್ ಅಡ್ವೊಕೇಟ್ಸ್ಗೊಂದು 10 ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ. ಯಂಗ್ ಅಡ್ವೊಕೇಟ್ಸ್ಗೂ ಇವತ್ತು ಸನ್ಮಾನ ಮಾಡಿದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ನಮ್ಗೆ ಅನಿಸಿದೆ. ಇದನ್ನು ಇದೇ ರೀತಿ ಪ್ರತಿ ಜಿಲ್ಲೆಗಳಲ್ಲೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟು ತುಮಕೂರು, ಬೆಳಗಾಮು, ಮೈಸೂರು, ಈ ಥರ ದಕ್ಷಿಣ ಕನ್ನಡ, ಈ ರೀತಿ ಎಲ್ಲ ಕಡೆನೂ ಈ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗಿ ಮಾಡ್ತಾಯಿದ್ದೀವಿ. ಇದು ಬರೀ ಅಡ್ವೊಕೇಟ್ಸ್ಗೆ ಅಂತಲ್ಲ, ಪ್ರತಿ ಕಾಮನ್ ಪರ್ಸನ್ಗೂ ಈ ಮ್ಯಾಗ್ಝೈನ್ ಹೆಲ್ಪ್ ಆಗೋ ಥರ, ಅವ್ರಿಗೆ ಅನುಕೂಲ ಆಗೋ ಥರ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ದ ಫೋರ್ಟ್ನೈಟ್ಲಿ ಸರ್? ಹಾಂ, ಫೋರ್ಟ್ನೈಟ್ಲಿ. ಸೊ ವಾಟ್ ಇಸ್ ಸ್ಪೆಷಲ್ ಇನ್ ಮ್ಯಾಗ್ಝೈನ್? ಸ್ಪೆಷಲ್ ಏನಾದ್ರು ಬರ್ದಿದೆ? ಸ್ಪೆಷಲ್ ಅದೇ ಲೇಟೆಸ್ಟ್ ಜಡ್ಜ್ಮೆಂಟ್ಸ್ ಬರುತ್ತೆ. ಇದನ್ನು ಕನ್ನಡದಲ್ಲೂ ಈಗ ಬಂದಂಥ ಇವತ್ತಿನ ಸೀನಿಯರ್ ಅಡ್ವೊಕೇಟು ಸುಶೀಲಾ ಮೇಡಮ್ ಅವರು ಕನ್ನಡದಲ್ಲೇ ಬರೀತಾರೆ ಆರ್ಟಿಕಲ್ಸ್ ಎಲ್ಲನೂ. ಸೊ ಅದನ್ನು ಮುಂದೆ ನಮ್ಮಲ್ಲಿ ಪಬ್ಲಿಷ್ ಆಗುತ್ತೆ. ಪ್ಲಸ್ ನಾಟ್ ಓನ್ಲಿ ಎಜುಕೇಷನ್ ಅಲ್ಲ, ನಾಟ್ ಓನ್ಲಿ ಲೀಗಲ್ ಅಲ್ಲ, ಎಜುಕೇಷನ್ ಬಗ್ಗೆನೂ ಒಂದು ಆರ್ಟಿಕಲ್ ಇರುತ್ತೆ. ನಾನು ಇವತ್ತು ರಿಲೀಸ್ ಮಾಡಿರೋದ್ರಲ್ಲಿ ಎಜುಕೇಷನ್ ಬಗ್ಗೆನೂ ಇದೆ. ವಿ ಪ್ರದೀಪ್ ಕುಮಾರ್ ಅಂತ ಅದನ್ನು ಬರಿತಾ ಇದ್ದಾರೆ. ಕನ್ನಡದಲ್ಲಿ ಕಾರ್ತಿಕ್ ಎಸ್ ಬಾಪಟ್ ಅಂತ ಅವ್ರು ಬರಿತಾ ಇದ್ದಾರೆ. ಹೀಗೆ ಇದು 2ರಲ್ಲೂ ಆಗುತ್ತೆ. ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಎಲ್ಲರ ವಿಷಯ ತೊಗೊಂಡಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರಿ ಸಂತೋಷ ಆಗಿದೆ. ನಮಸ್ಕಾರ. We can bring them in order. We will bring them in order, because it is not the legislator is supreme. It is not the executive which is supreme. It is not the judiciary which is supreme. People of this country are supreme and sovereign. You must understand, people of this country render justice to the people. Thank you, Ramakrishna. You are still in this audience. Thank you.